ನಿಮಗೆ ಈ ಕೋಳಿ ಮೊಟ್ಟೆ ತಿಂತಕ್ಕಂಥ ಒಂದು ಅಭ್ಯಾಸ ಇದ್ರೆ ಜನರಲ್ ಆಗಿ ಏನ್ ಹೇಳ್ತಾರೆ? ಕೋಳಿ ಮೊಟ್ಟೆಲಿ ವೈಟ್ ಏನಿದೆಲ್ಲ ಎಗ್ ವೈಟ್ ಅದನ್ನ ಮಾತ್ರ ತಿನ್ಬೇಕು, ಎಗ್ ಎಲ್ಲೋನ ತಿನ್ನಬಾರ್ದು ಅಂತಾರೆ. ಯಾಕೆ ಅಂತ ಕೇಳಿದ್ರೆ ಎಗ್ ವೈಟ್ ಬಂದ್ಬಿಟ್ಟು ಇದು ಪ್ರೋಟೀನು, ಇನ್ನು ಎಗ್ ಎಲ್ಲೋ ಬಂದ್ಬಿಟ್ಟು ಇದು ಫ್ಯಾಟು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು ಶುದ್ಧ ಸುಳ್ಳು ಸುದ್ದಿ. ಅದು ಹೇಗೆ ಅನ್ನೋದನ್ನ ಇವತ್ತು ನೋಡೋಣ ಅಂತೆ. ನಾವು ಮೊಟ್ಟೆನ ಯಾವ ರೀತಿ ಯೂಸ್ ಮಾಡಬೇಕು? ಬೇಯಿಸಿ ತಿನ್ನಬೇಕು, ಹಸಿದನ್ನ ಉಪಯೋಗಿಸಬಾರ್ದು, ಬೇಯಿಸಿ ತಿನ್ನಬೇಕು. ಬೇಯಿಸಿದಾಗ ಏನಾಗುತ್ತೆ, ಮೂರು ಲೇಯರ್ ಇರುತ್ತೆ ಮೊಟ್ಟೆನಲ್ಲಿ. ಹೊರಗಿನ ಒಂದು ಲೇಯರ್ ಇದೆಯಲ್ಲ ಅದು ಸಿಪ್ಪೆ, ಆ ಒಂದು ಸಿಪ್ಪೆನ ತೆಗೆದು ಬಿಸಾಕ್ತಿವಿ ನಾವು. ಈ ಸಿಪ್ಪೆನ ತೆಗೆದು ಹಾಕ್ಬೇಕು. ಸಿಪ್ಪೆನ ತೆಗೆದು ಬಿಟ್ಟು ನೆಕ್ಸ್ಟ್ ಒಳಗಿರ್ತಕ್ಕಂಥ ಎರಡು ಲೇಯರ್. ಒಂದು ಬಿಳಿ ಅಂಶ, ಎಗ್ ವೈಟ್ ಅಂತ ಏನ್ ಕರಿತೀವಿ ಅದು. ಸೆಂಟ್ರಿಗೆ ಮಿಡ್ಲ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲೋ, ಎಗ್ ಎಲ್ಲೋ. ನೋಡಿ, ಈ ಎಗ್ ವೈಟ್ ಮತ್ತು ಎಗ್ ಎಲ್ಲೋನ ಇವೆರಡನ್ನ ಸೆಪರೇಟ್ ಮಾಡಿಬಿಟ್ಟು ಒಂದೊಂದರಲ್ಲೂ ಕೂಡ ಏನಿದೆ ಅಂತ ನೋಡೋಣಂತೆ. ನೋಡಿ, ಕಂಪ್ಲೀಟ್ ಆಗಿ ಎಗ್ ವೈಟ್ ಇದು, ಈ ಕಡೆ ಎಗ್ ವೈಟ್ ಇಡ್ತೀನಿ. ಈ ಸೈಡ್ ಬಂದ್ಬಿಟ್ಟು ಎಗ್ಗಿನ ಎಲ್ಲೋ ಅಂಶ. ಎರಡರಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣಂತೆ. ಮೊದಲನೇದಾಗಿ ಎಗ್ ವೈಟಿಗೆ ಬರೋದಾದ್ರೆ ನಾವು ಇದರಲ್ಲಿ ಇರ್ತಕ್ಕಂಥದ್ದು ಪ್ರೋಟೀನ್. ಪ್ರೋಟೀನ್, ಪ್ಯೂರ್ಲಿ ಪ್ರೋಟೀನ್, ಓನ್ಲಿ ಪ್ರೋಟೀನು, ಇದರಲ್ಲಿ ಮತ್ತೇನು ಇರೋದಿಲ್ಲ. ಎಗ್ ವೈಟ್ ಅಲ್ಲಿ ಬಂದು ನಮಗೆ ಪ್ರೋಟೀನ್ ಸಿಗ್ತಾ ಇದೆ. ಪ್ರೋಟೀನ್ ಎಷ್ಟಿದೆ ಅಂತ ನೋಡೋದಾದ್ರೆ 6 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ ನಮಗೆ ಇದರಲ್ಲಿ. ನೆಕ್ಸ್ಟ್ ಇದು ಬಿಟ್ರೆ ವಿಟಮಿನ್ಸ್, ಮಿನರಲ್ಸ್ ಇದೆಯಾ ಅಂತಂದ್ರೆ ತುಂಬಾ 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 ಕಡಿಮೆ ಪ್ರಮಾಣದಲ್ಲಿ, ಆಲ್ಮೋಸ್ಟ್ ನಿಲ್ ಅನ್ನೋ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ಎಗ್ ವೈಟ್ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಕೇವಲ ಪ್ರೋಟೀನ್ ಮಾತ್ರ. ಸರಿ, ಈ ಕಡೆ ಬನ್ನಿ. ಎಗ್ ಎಲ್ಲೋ ಇದೆಯಲ್ಲ, ಎಗ್ ಎಲ್ಲೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅವ್ರು ಹೇಳೋ ತರಾನೇ ಫ್ಯಾಟ್ ಇದೆ. ಓಕೆ, ಫ್ಯಾಟ್ ಅಂಶ ಇದೆ ಇದರಲ್ಲಿ. ಫ್ಯಾಟ್ ಅಂಶ ಎಷ್ಟಿದೆ ಅಂತ ನೋಡೋದಾದ್ರೆ ಫ್ಯಾಟ್ ಬಂದ್ಬಿಟ್ಟು 5 ಗ್ರಾಮ್ಸ್. ಒಂದು ಮೊಟ್ಟೆನಲ್ಲಿ 5 ಗ್ರಾಮ್ನಷ್ಟು ನಮಗೆ ಫ್ಯಾಟ್ ಸಿಗುತ್ತೆ. ಸರಿ, 5 ಗ್ರಾಮ್ನಷ್ಟು ಫ್ಯಾಟ್ ಸಿಗುತ್ತೆ. ಫ್ಯಾಟ್ ಅಷ್ಟೇನ ಸಿಗೋದು? ಇವ್ರು ಹೇಳ್ತಾರ ಇಲ್ಲ, ಫ್ಯಾಟ್ ಅಷ್ಟೇ ಅಲ್ಲ, ನಮಗೆ ಫ್ಯಾಟಿನ ಜೊತೆಲಿ ಏನ್ ಸಿಗುತ್ತೆ ಅಂತಂದ್ರೆ ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರ್ತದೆ ಎಗ್ ಎಲ್ಲೋದಲ್ಲಿ ಅಂತ ನೋಡೋದಾದ್ರೆ 3 ಗ್ರಾಮ್ ಪ್ರೋಟೀನ್ ಇದೆ. 5 ಗ್ರಾಮ್ ಫ್ಯಾಟು, 3 ಗ್ರಾಮ್ನಷ್ಟು ಪ್ರೋಟೀನ್ ಸಿಕ್ತು. ಅಷ್ಟೇನಾ ಇದರಲ್ಲಿರೋದು? ಅಷ್ಟಲ್ಲ, ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ 2% ಅಷ್ಟು ನಮಗೆ ಕಾರ್ಬೋಹೈಡ್ರೇಟ್ ಕೂಡ ಸಿಗುತ್ತೆ. 2% ಅಷ್ಟು ಮಾತ್ರ. ಅದ್ರ ಜೊತೆಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ವಿಟಮಿನ್ಸ್. ನೋಡಿ, ವಿಟಮಿನ್ಸ್ ಕೂಡ ಸಿಗುತ್ತೆ. ವಿಟಮಿನ್ ಸಿಗುತ್ತೆ. ಯಾವ್ಯಾವ ವಿಟಮಿನ್ ಸಿಗುತ್ತೆ ಅನ್ನೋದು ನೋಡೋದಾದ್ರೆ ವಿಟಮಿನ್ ಎ ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ, ವಿಟಮಿನ್ ಇ ಸಿಗುತ್ತೆ, ವಿಟಮಿನ್ ಕೆ ಸಿಗುತ್ತೆ. ಎಸೆನ್ಷಿಯಲ್ ಆಲ್ ವಿಟಮಿನ್ಸ್ ಕೂಡ, ಆಲ್ಮೋಸ್ಟ್ ಎಲ್ಲ ವಿಟಮಿನ್ಸ್ ಕೂಡ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ವಿಟಮಿನ್ ಬಿ ಅಂದ್ರೆ B12 ವಿಟಮಿನ್ ಕೂಡ ಯಥೇಚ್ಛವಾಗಿ ಸಿಗುತ್ತೆ. ವಿಟಮಿನ್ B6 ಸಿಗುತ್ತೆ, ಮತ್ತು ಹಾಗೆ ಫೋಲೇಟ್ ಕೂಡ ಇದರಲ್ಲಿ ಸಿಗುತ್ತೆ. ಇಷ್ಟೊಂದು ವಿಟಮಿನ್ಗಳು ನಮಗೆ ಸಿಗ್ತವೆ. ಸರಿ, ವಿಟಮಿನ್ಸ್ ನೆಕ್ಸ್ಟ್ ಮಿನರಲ್ಸ್ ಕೂಡ ಸಿಗುತ್ತೆ ನಮಗೆ. ಮಿನರಲ್ಸ್ ಅಲ್ಲಿ ಯಾವ್ಯಾವ ಮಿನರಲ್ಸ್ ಸಿಗುತ್ತೆ ಅಂತ ನೋಡೋದಾದ್ರೆ ಕ್ಯಾಲ್ಸಿಯಂ ಸಿಗುತ್ತೆ, ಐರನ್ ಸಿಗುತ್ತೆ, ಫಾಸ್ಫರಸ್ ಇರುತ್ತೆ, ಇದ್ರ ಜೊತೆಗೆ ಜಿಂಕ್ ಮತ್ತೆ ಸೆಲೆನಿಯಂ ಕೂಡ ಈ ಎಗ್ ಎಲ್ಲೋನಲ್ಲಿ ಇರುತ್ತೆ. ಅಷ್ಟೇನಾ ಅಂತ ನೋಡೋದಾದ್ರೆ ಅಷ್ಟೇ ಅಲ್ಲ, ಈ ಎಗ್ ಎಲ್ಲೋದಲ್ಲಿ ಈ ಒಂದು ಎಲ್ಲೋ ಅಂಶ ಏನಿದೆಯಲ್ಲ, ಈ ಒಂದು ಬಣ್ಣ ಇದೆಯಲ್ಲ, ಈ ಬಣ್ಣ ಕೆರೋಟಿನಾಯ್ಡ್ ಅಂತ ಒಂದು ಅಂಶ ಇರೋದ್ರಿಂದ ಈ ಒಂದು ಎಲ್ಲೋ ಬಣ್ಣ ಇರುತ್ತೆ. ಈ ಕೆರೋಟಿನಾಯ್ಡ್ ಏನ್ ಅವಶ್ಯಕತೆ, ಯಾವ್ದು ರೀತಿ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಹೆಲ್ತ್ ಅನ್ನ ಕಾಪಾಡ್ತಕ್ಕಂಥ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಹಾರ್ಟ್ ಅನ್ನ ಕಾಪಾಡ್ತಕ್ಕಂಥ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ನೋಡಿ, ಈ ಕಡೆ ಎಗ್ ವೈಟ್ ತಿನ್ನಿ, ಎಗ್ ವೈಟ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳಿ ಬರೀ ಅದನ್ನೇ ತಿಂತಾರೆ. ಸೆಪರೇಟ್ ಮಾಡ್ಬಿಟ್ಟು ಎಲ್ಲೋನ್ನ ಬಿಸಾಕಿ ವೈಟ್ ಅನ್ನ ಮಾತ್ರ ತಿಂತಾರಲ್ಲ. ಈ ವೈಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಏನು? ಕೇವಲ ಪ್ರೋಟೀನ್, 6 ಗ್ರಾಮ್ಸ್ ಆಫ್ ಪ್ರೋಟೀನ್. ಬಟ್ ಈ ಕಡೆ ಬಂದ್ರೆ ನಾವು ಎಗ್ ಎಲ್ಲೋಗೆ ಅಂತ ಬಂದ್ರೆ ಇಲ್ಲೇನಿದೆ? ಫ್ಯಾಟ್ ಇದೆ. ಫ್ಯಾಟ್ ಬಂದ್ಬಿಟ್ಟು 5 ಗ್ರಾಮ್ ಇದೆ. ಪ್ರೋಟೀನ್ ಬಂದ್ಬಿಟ್ಟು 3 ಗ್ರಾಮ್ ಇದೆ. ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಅನೇಕ ವಿಟಮಿನ್ಸ್ ಗಳಿದಾವೆ, ಅನೇಕ ಮಿನರಲ್ಸ್ ಗಳಿದಾವೆ, ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಇಷ್ಟು ಇದೆ. ನೋಡಿ, ಈ ಒಂದು ಎಲ್ಲೋದಲ್ಲಿ ಕಂಪ್ಲೀಟ್, ಇಟ್ಸ್ ಎ ಕಂಪ್ಲೀಟ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಒಂದು ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ಎಗ್ ಎಲ್ಲೋದಲ್ಲಿ ಸಿಗುತ್ತೆ. ಬಟ್ ವೈಟ್ ಅಲ್ಲಿ ಬಂದ್ರೆ ನಮಗೆ ಕೇವಲ ಪ್ರೋಟೀನ್ ಮಾತ್ರ ಸಿಗುತ್ತೆ. ಅವಾಗ ನಿಮ್ಗೆ ಒಂದು ಪ್ರಶ್ನೆ ಬರುತ್ತೆ, ಸರ್ ನೋಡಿ ಇಲ್ಲಿ ನೀವು ತೋರಿಸ್ತಾ ಇದ್ದೀರಾ ಫ್ಯಾಟ್ ಇದೆ, ಇದರಲ್ಲಿ ಫ್ಯಾಟ್ ಒಳ್ಳೇದಲ್ಲ ಈ ಫ್ಯಾಟು, ಹಾಗಾಗಿ ಇದನ್ನ ಅವಾಯ್ಡ್ ಮಾಡಕ್ ಹೇಳ್ತಾರೆ, ಇದು ಅವಾಯ್ಡ್ ಮಾಡ್ಬೇಕಲ್ವಾ ಅಂತಕ್ಕಂಥ ಪ್ರಶ್ನೆ ನಿಮಗೆ ಬರ್ಬೋದು. ಬಟ್ ಇದರಲ್ಲಿ ಎಗ್ ಎಲ್ಲೋನಲ್ಲಿ ಇರ್ತಕ್ಕಂಥ ಫ್ಯಾಟಿನ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಇರ್ತಕ್ಕಂಥದ್ದು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಇದು ಸ್ಯಾಚುರೇಟೆಡ್ ಅಲ್ಲ, ಅನ್ಸ್ಯಾಚುರೇಟೆಡ್ ಫ್ಯಾಟು. ಇದರಿಂದ ನಮ್ಮ ಕೊಲೆಸ್ಟ್ರಾಲ್ ಹೆಚ್ಚಾಗೋದಿಲ್ಲ. ಅದ್ರ ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಒಂದು ಟ್ರಾನ್ಸ್ ಫ್ಯಾಟ್ ಅಂತಕ್ಕಂಥ ಅಂಶ, ಬೇರೆ ಬೇರೆ ಎಣ್ಣೆಯಲ್ಲಿ ಸಿಗ್ತಕ್ಕಂಥ, ತುಪ್ಪದಲ್ಲಿ ಸಿಗ್ತಕ್ಕಂಥ ಒಂದು ಟ್ರಾನ್ಸ್ ಫ್ಯಾಟು ಈ ಇದರಲ್ಲಿ ಇರೋದಿಲ್ಲ. ಹಾಗಾಗಿ ಅದು ಕೂಡ ಸೇಫ್. ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ನೀವು ಎಗ್ ಎಲ್ಲೋ ಅಕಸ್ಮಾತ್ ಯಥೇಚ್ಛವಾಗಿ ತಿಂದ್ರೆ, ಫ್ಯಾಟನ್ನ ನಾವು ಯಥೇಚ್ಛವಾಗಿ ತಿಂದ್ರೆ ಏನಾಗುತ್ತೆ? ಅದು ಅಬ್ಸಾರ್ಬ್ ಆಗ್ಬಿಟ್ಟು ಸ್ಟೋರ್ ಆಗೋದಿಲ್ಲ, ಬದಲಾಗಿ ನಮಗೆ ಎಷ್ಟು ಬೇಕು ಅಷ್ಟೇ ಅಬ್ಸಾರ್ಬ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಎಕ್ಸ್ಟ್ರಾ ಫ್ಯಾಟ್ ಅನ್ನ ನಮ್ಮ ದೇಹ ಅಬ್ಸಾರ್ಬೇ ಮಾಡಲ್ಲ, ಹಾಗೆ ಎಕ್ಸ್ಕ್ರೀಟ್ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟೇ ನೀವು ಒಂದು
ಎಗ್ ಎಲ್ಲೋ ತಿಂದ್ರು ಕೂಡ ಎಷ್ಟು ಬೇಕು ಅಷ್ಟೇ ಫ್ಯಾಟ್ ನಮಗೆ ಸೇರುತ್ತೋ ಹೊರತು ಎಕ್ಸ್ಟ್ರಾ ಫ್ಯಾಟ್ ನಮ್ಮ ದೇಹ ಸೇರೋದಿಲ್ಲ. ಅದ್ರ ಜೊತೆನಲ್ಲಿ ಏನಾಗ್ತಾ ಇದೆ, ನಮಗೆ ಪ್ರೋಟೀನು, ಕಾರ್ಬೋಹೈಡ್ರೇಟ್, ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಇದು ಸೇಫ್ ಅಂತ ಆಯ್ತು. ಸರಿ, ಈ ಕಡೆ ಬಂದ್ರೆ ನೀವು, ಸರಿ ಎಗ್ ವೈಟ್ ಒಳ್ಳೇದಲ್ವಾ, ಬರೇ ಪ್ರೋಟೀನ್ ಇದೆಯಲ್ವಾ, ನಮಗೆ ಪ್ರೋಟೀನ್ ಬೇಕಲ್ವಾ ಅಂತ ಕೇಳ್ಬೋದು ನೀವು. ನೋಡಿ, ವೈಟ್ ಅಲ್ಲಿ ಇರ್ತಕ್ಕಂಥ ಏನು ಪ್ರೋಟೀನ್ ಇದೆಯಲ್ಲ, ಇದು 6 ಗ್ರಾಮ್ಸ್ ಇದೆ ಅಂತ ಅಂತಾರೆ. ಇಷ್ಟೊಂದು ಪ್ರೋಟೀನ್ ಅವಶ್ಯಕತೆ ನಮಗೆ ಇಲ್ಲ. ನಾವು ತಿಂತಕ್ಕಂಥ ಒಂದು ಪ್ರತಿ ಒಂದು ಆಹಾರದಲ್ಲೂ ಕೂಡ ನಮಗೆ ಪ್ರೋಟೀನ್ ಸಿಗುತ್ತೆ. ನೀವು ಅನ್ನ ತಿಂತಿದ್ದೀರಾ ಅಂದ್ರೆ ಅದರಲ್ಲಿ 8 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. 8 ಗ್ರಾಮ್ಸ್ ಪ್ರೋಟೀನ್ ನಮ್ಮ ಅನ್ನದಲ್ಲಿ. ಸೊ 100 ಗ್ರಾಮ್ ಅನ್ನದಲ್ಲಿ ನಮಗೆ 8 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗ್ತಾ ಇರ್ತದೆ. ಸೊ ನಮ್ಮ ದೇಹಕ್ಕೆ ಎಲ್ಲಾ ಆಹಾರಗಳಿಂದ ಪ್ರೋಟೀನ್ ಸಿಗ್ತದೆ. ಅದ್ರ ಜೊತೆಗೆ ಯಥೇಚ್ಛವಾಗಿ ಈ ರೀತಿ ಒಂದು ಪ್ರೋಟೀನ್, ಅದರಲ್ಲೂ ಕೂಡ ಅನಿಮಲ್ ಪ್ರೋಟೀನ್ ಅನ್ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಇದು ಎನರ್ಜಿಗೆ ಯೂಸ್ ಆಗೋದಿಲ್ಲ ಪ್ರೋಟೀನು. ಹಾಗಾಗಿ ಇದು ಮೆಟಬಲೈಸ್ ಆಗುತ್ತೆ. ಯಾವ ರೀತಿ ಸ್ಟೋರ್ ಕೂಡ ಆಗೋದಿಲ್ಲ, ಇದು ಫ್ಯಾಟ್ ತರ ಸ್ಟೋರ್ ಆಗೋದಿಲ್ಲ, ಮೆಟಬಲೈಸ್ ಆಗುತ್ತೆ. ಸೊ ಮೆಟಬಲೈಸ್ ಆಗಿ ಏನಾಗುತ್ತೆ, ಯೂರಿಯಾ, ಯೂರಿಕ್ ಆಸಿಡ್, ಕ್ರಿಯಾಟಿನಿನ್ ಆಗುತ್ತೆ. ಈ ಯೂರಿಯಾ, ಯೂರಿಕ್ ಆಸಿಡ್, ಕ್ರಿಯಾಟಿನ್ ಅಂತಕ್ಕಂಥದ್ದು ವೇಸ್ಟೇಜ್, ಇದು ನಮ್ಮ ದೇಹಕ್ಕೆ ಬೇಕಾಗಿರದೇ ಇರ್ತಕ್ಕಂಥದ್ದು. ಇದು ನಮ್ಮ ಹೃದಯಕ್ಕೆ ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆ, ಕಿಡ್ನಿಗೆ ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆ, ಹೃದಯಾಘಾತ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಯಾವಾಗ ಯಥೇಚ್ಛವಾಗಿ ನಾವು ಅನಿಮಲ್ ಪ್ರೋಟೀನ್ ಅನ್ನ ಯೂಸ್ ಮಾಡಿದಾಗ. ಅದಕ್ಕಿಂತ ಸೇಫ್ ಅಂತಂದ್ರೆ ಇಲ್ಲಿರ್ತಕ್ಕಂಥ ವೈಟ್ ಎಗ್ ಎಲ್ಲೋ ಅಂತಕ್ಕಂಥದ್ದು ಸೇಫ್ ಅಂತ ಹೇಳ್ತೀನಿ. ಸರಿ, ನನ್ನ ಪ್ರಕಾರ ಈ ಎಗ್ ಎಲ್ಲೋ ಇದೆಯಲ್ಲ, ಇದೊಂದು ಕಂಪ್ಲೀಟ್ ಫುಡ್, ಇದು ಕಂಪ್ಲೀಟ್ ನ್ಯೂಟ್ರಿಯನ್, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಅಂಶಗಳು ಇರ್ತಕ್ಕಂಥದ್ದು. ಈ ಕಡೆ ಬಂದ್ರೆ ಇದೊಂದು ಇನ್ಕಂಪ್ಲೀಟ್ ಫುಡ್, ನಮ್ಗೆ ದೇಹಕ್ಕೆ ಬೇಕಾಗಿರೋದು ಎಲ್ಲದೂ ಇದರಿಂದ ಸಿಗ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಡೆಫಿಷಿಯನ್ಸಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಎಗ್ ವೈಟ್ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, 10 ಮೊಟ್ಟೆ ತಿಂತೀನಿ, ಬರೀ ಎಗ್ ವೈಟ್ ತಿಂತೀನಿ ಅಂತ ಅಂದಾಗ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು, ವಿಟಮಿನ್ B12 ಡೆಫಿಷಿಯನ್ಸಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಬಟ್ ಆದ್ರೆ ಎಗ್ ಎಲ್ಲೋನ ಯೂಸ್ ಮಾಡಿದಾಗ ನಿಮಗೆ ವಿಟಮಿನ್ ಡಿ ಮತ್ತೆ ವಿಟಮಿನ್ B12 ಕೂಡ ಅದ್ರ ಮುಖಾಂತರ ನಿಮಗೆ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ, ಇದ್ರಲ್ಲಿರ್ತಕ್ಕಂಥ ಏನೋ ಒಂದು ಪ್ರೋಟೀನ್ ಇದೆಯಲ್ಲ, ಅನಿಮಲ್ ಪ್ರೋಟೀನ್, ಈ ಒಂದು ಪ್ರೋಟೀನು ಅಲರ್ಜನ್ ಜಾಸ್ತಿ. ಇದು ಅಂದ್ರೆ ಅಲರ್ಜಿ ಆಗ್ತಕ್ಕಂಥ, ನಮಗೆ ಮನುಷ್ಯರಿಗೆ ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅದರಲ್ಲೂ ಕೂಡ ಮಕ್ಕಳಿಗೆ ನಾವು ಈ ಮೊಟ್ಟೆಯ ವೈಟ್ ಅನ್ನ ಕೊಟ್ಟಾಗ ಈ ಅಲರ್ಜಿ, ಸ್ಕಿನ್ ಅಲರ್ಜಿ ಆಗ್ಬೋದು, ಈ ನೆಗಡೆ, ಶೀನು, ಅವಾಗವಾಗ ಕೆಮ್ಮು, ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗಿ ಅಲರ್ಜಿ ಆಗಿ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಯಾವಾಗ ಎಗ್ ವೈಟ್ ಅನ್ನು ಉಪಯೋಗಿಸಿದಾಗ. ಸೊ ಹಾಗಾಗಿ ಕಂಪೇರ್ ಮಾಡೋದಾದ್ರೆ ಎಗ್ ವೈಟ್ಗಿಂತ ಎಗ್ ಎಲ್ಲೋ ತುಂಬಾನೇ ಸೇಫು, ತುಂಬಾ ಹೆಲ್ತಿ, ಯಾವುದೇ ರೀತಿಯ ಒಂದು ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡಲ್ಲ ಅಂತ ಹೇಳ್ತೀನಿ. ಸರಿ, ಹಾಗಿದ್ರೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗೆ, ಸೊ ನೋಡಿ, ಈ ಒಂದು ಮೊಟ್ಟೆ ಅಂತ ಜನರಲ್ ಆಗಿ ಹೇಳ್ತಿರ್ತಕ್ಕಂಥದ್ದು, ಮೊಟ್ಟೆ ಅಂತಕ್ಕಂಥದ್ದು ಆರೋಗ್ಯಕರ ಆಹಾರ ಅಲ್ಲ, ಹೆಲ್ತಿ ಫುಡ್. ಹೆಲ್ತಿಗೋಸ್ಕರ ನನಗೆ ಪ್ರೋಟೀನ್ ಬೇಕು, ನನಗೆ ವಿಟಮಿನ್ ಬೇಕು, ಅದು ಬೇಕು, ಮಿನರಲ್ಸ್ ಬೇಕು ಅಂತ ಹೇಳಿ ಮೊಟ್ಟೆನ ಯೂಸ್ ಮಾಡಬೇಡಿ. ಯಾಕಂದ್ರೆ ಈ ಮೊಟ್ಟೆ ಇವತ್ತಿನ ಕಾಲದಲ್ಲಿ ಮೊಟ್ಟೆ ಅನ್ನೋದಕ್ಕಿಂತ ಕೆಮಿಕಲ್ ಇದರಲ್ಲಿ ಆಲ್ಮೋಸ್ಟ್ ಮೆಡಿಸಿನ್ಸ್, ಪ್ರತಿಯೊಂದು ಮೊಟ್ಟೆಲ್ಲೂ ಕೂಡ ಕೋಳಿಗೆ ಹಾಕಿರ್ತಕ್ಕಂಥ ಒಂದಿಷ್ಟು ಮೆಡಿಸಿನ್ಸ್, ಕೆಮಿಕಲ್ಸ್ ಕೂಡ ಈ ಒಂದು ಮೊಟ್ಟೆ ಮುಖಾಂತರ ನಮ್ಮ ದೇಹ ಸೇರ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಆರೋಗ್ಯಕ್ಕೋಸ್ಕರ ಈ ಒಂದು ಮೊಟ್ಟೆನ ಉಪಯೋಗಿಸೋದನ್ನ ಬಿಟ್ಬಿಡಿ. ಇನ್ ಯಾವ್ದಕ್ಕೆ ತಿನ್ಬೇಕು ಮೊಟ್ಟೆನ, ರುಚಿಗೋಸ್ಕರ. ನನಗಿಷ್ಟ ಸರ್, ನನಗೆ ಟೇಸ್ಟ್ ಇಷ್ಟ ಆಗುತ್ತೆ, ನಾನು ಯೂಸ್ ಮಾಡ್ತೀನಿ, ತಪ್ಪೇನಿಲ್ಲ, ಯೂಸ್ ಮಾಡ್ಬೋದು. ನಾವು ರುಚಿಗೆ ಅಂತ ತಿಂದಾಗ ಯಾವ ಪ್ರಮಾಣದಲ್ಲಿ ತಿನ್ಬೇಕು, ವಾರಕ್ಕೆ 1 ಸಲ ತಿನ್ನಿ ಸಾಕು. ಸೊ ವಾರಕ್ಕೆ 1 ಸಲ ರುಚಿಗೋಸ್ಕರ ತಿನ್ನಿ. ಸರಿ, ವಾರಕ್ಕೆ 1 ಸಲ ತಿಂದ್ರು ಎಷ್ಟು ತಿನ್ಬೇಕು, 10 ತಿಂದ್ಬಿಡೋದು ಇಲ್ಲ, ವಾರಕ್ಕೆ 1 ಸಲ ತಿನ್ನಿ. ವಾರಕ್ಕೆ 1 ಸಲ ತಿಂದಾಗ್ಲೂ ಕೂಡ ವಾರದಲ್ಲಿ 1 ಅಥವಾ 2 ಮ್ಯಾಕ್ಸಿಮಮ್, 2ಕ್ಕಿಂತ ಜಾಸ್ತಿ ಮೊಟ್ಟೆನ 1 ಸಲದಲ್ಲಿ ಯೂಸ್ ಮಾಡಬೇಡಿ. ಅದರಲ್ಲೂ ಕೂಡ ವಾರಕ್ಕೆ 1 ಸಲಕ್ಕಿಂತ ಹೆಚ್ಚಿಗೆ ಮೊಟ್ಟೆನ ಯೂಸ್ ಮಾಡಬೇಡಿ. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಇವ್ರು ಹೇಳೋ ತರ ವೈಟ್ ಅನ್ನ ಸೆಪರೇಟ್ ಮಾಡಿ ಕೇವಲ ವೈಟ್ ತಿನ್ನೋದು, ಎಲ್ಲೋ ಬಿಸಾಕ್ತಕ್ಕಂಥ ಕೆಲಸ ಮಾಡಬೇಡಿ. ಅಕಸ್ಮಾತ್ ತಿನ್ನೋದಾದ್ರೆ ಕಂಪ್ಲೀಟ್ ಎಗ್ ಅನ್ನ, ವೈಟ್ ಮತ್ತೆ ಎಲ್ಲೋ ಎರಡನ್ನೂ ಸೇರಿಸಿ ತಿನ್ನಿ. ಅಥವಾ ವೈಟ್ ಅನ್ನ ಬಿಟ್ಟು ಕೇವಲ ಎಲ್ಲೋ ತಿಂದ್ರು ಕೂಡ ಅದು ಕೂಡ ಆರೋಗ್ಯ ಕಾಪಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಹಾಗಾಗಿ ಮೊಟ್ಟೆ ಅಂತಂದ್ರೆ ಮೊಟ್ಟೆ ತರ ತಿನ್ಬೇಕು ಹೊರತು ಸೆಪರೇಟ್ ಮಾಡಿ ತಿಂತಕ್ಕಂಥದ್ದನ್ನ ಅವಾಯ್ಡ್ ಮಾಡಿ. ನಗ್ನಗ್ತಾ ಇರಿ, ಆರೋಗ್ಯವಾಗಿರ್ರಿ. ನಮಸ್ಕಾರ. ಪ್ರತಿ ಕ್ಷಣ ಕೆಲಸ ಮಾಡ್ತಕ್ಕಂಥ ಈ ಹೃದಯ ನಿಲ್ಲದಾಗೆ ಹೃದಯಕ್ಕೆ ಟ್ರೈನಿಂಗ್ ಕೊಡೋದು ಹೇಗೆ, ಅದ್ರ ಜೊತೆಗೆ ಹಾರ್ಟಲ್ಲಿ ಏನಾದರೂ ಬ್ಲಾಕ್ಸ್ ಇದ್ರೆ ಆ ಬ್ಲಾಕ್ಸ್ ಅನ್ನ ನ್ಯಾಚುರಲ್ ಆಗಿ ಕ್ಲಿಯರ್ ಮಾಡೋದು ಹೇಗೆ ಅಂತ ಮಾಹಿತಿ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ, ಅಂದ್ರೆ ವರ್ಕ್ಶಾಪ್ ಅನ್ನ ಪ್ಲಾನ್ ಮಾಡಿದ್ದೇವೆ. ಈ ಜೂನ್ 28ನೇ ತಾರೀಕು ಅಂದ್ರೆ ಸಂಡೇ, ಭಾನುವಾರ ದಿವಸ ಈ ಒಂದು ಕಾರ್ಯಕ್ರಮ ಇರುತ್ತೆ. ಸಂಪೂರ್ಣವಾಗಿ ಉಚಿತ, ಯಾವುದೇ ರೀತಿಯ ಒಂದು ಫೀಸ್ ಇರೋದಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ನಂಬರಿಗೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗುತ್ತೆ. ಆ ರಿಜಿಸ್ಟರ್ ಮಾಡಿಸ್ಕೊಂಡಂಥ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ 28ನೇ ತಾರೀಕು, ಜೂನ್ 28ನೇ ತಾರೀಕು ಭಾನುವಾರದಂದು ಬೆಳಿಗ್ಗೆ 10ರಿಂದ 2 ಗಂಟೆ ತನಕ ನಡೆಯುವ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ಬೋದು.